ಹಾಯ್ ಎಲ್ಲರಿಗೂ. ಜಲ್ದಿ ಫಾಸ್ಟಾಗಿ ಈಸಿಯಾಗಿ ಟೇಸ್ಟಿಯಾಗಿ ಯಾವುದಾದ್ರೂ ರೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಈ ರೈಸ್ನ ಒಂದು ಸತಿ ಟ್ರೈ ಮಾಡಿರಿ. ಮತ್ತು ಬ್ಯಾಚುಲರ್ಸ್ಗೂ ಇದು ಈಸಿ ರೆಸಿಪಿ. ಮೊದಲಿಗೆ ಒಂದು ಪಾತ್ರೆ ಒಳಗೆ ಎಣ್ಣೆ ಇಲ್ಲ ತುಪ್ಪ ಹಾಕೋರಿ. ಕಾದ್ಮೇಲೆ ಶೇಂಗಾ ಇಲ್ಲ ಕಡಲೆ ಬೀಜನೂ ಅಂತಾರೆ, ಅದು ಹಾಕಬೇಕು. ಆಮೇಲೆ ಒಂದು ಚಮಚೆ ಕಡಲೆಬೇಳೆ, ಆಮ್ಯಾಗ ಸ್ವಲ್ಪ ಸಾಸಿವೆನೂ ಚಟಪಟ ಅಂತ ಸಿಡಿಬೇಕು. ಮತ್ತು ಶೇಂಗಾ ಕಡಲೆಬೇಳೆನೂ ಸ್ವಲ್ಪ ಕೆಂಪಗಾಗೋವರೆಗೂ ಕೈ ಆಡಿಸ್ಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕೋಬೇಕು. ಆ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕಾದ್ರೆ ಸ್ಮೆಲ್ ಎಷ್ಟು ಮಸ್ತ್ ಇರುತ್ತೆ. ಆಮ್ಯಾಗ ಬೆಳ್ಳುಳ್ಳಿ ಬಾಯಾಗ ಬಂದಂತೂ ಟೇಸ್ಟ್ ಮಸ್ತ್ ಇರುತ್ತೆ. ಬೇರೆ ರೈಸ್ ಐಟಮ್ಸು ನನ್ನ ಚಾನಲ್ನಾಗ ಅದಾವೆ, ಅವನ ಮ್ಯಾಗ ಲಿಂಕ್ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಹಾಕಿರ್ತೀನಿ, ಚೆಕ್ ಮಾಡಿರಿ. ಈ ರೈಸ್ ರೆಸಿಪಿಗೆ ನೀವು ಬೆಳ್ಳುಳ್ಳಿ ಎಷ್ಟು ಹಾಕೋತೀರಿ ಅಷ್ಟು ಟೇಸ್ಟ್ ಬರುತ್ತೆ. ನಾ ಇಲ್ಲೊಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳು ಹಾಕ್ಕೊಂಡಿನಿ. ಅದು ಜಜ್ಜಿ ಹಾಕೋಬೇಕು, ಅಂದರೆ ಟೇಸ್ಟ್ ಚಂದ ಬರುತ್ತೆ. ಆಮ್ಯಾಗ ಸ್ವಲ್ಪ ಕರಿಬೇವು. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗೆ ಬರೋ ಮಟ್ಟ ಕೈ ಆಡಿಸ್ಬೇಕು, ಅಂದ್ರನ ಟೇಸ್ಟ್ ಚಲೋ ಬರುತ್ತೆ. ಸ್ವಲ್ಪ ಅರಿಶಿನ. ಖಾರಕ್ಕೆ ನೀವು ಇಲ್ಲಿ ಒಣಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು, ಇಲ್ಲ ಖಾರದ ಪುಡಿ ಆದರೂ ಹಾಕೋಬೋದು. ನಾನು ಇಲ್ಲಿ ಖಾರದ ಪುಡಿ ಹಾಕ್ಕೊಳತ್ತೀನಿ 1 ಸ್ಪೂನ್. ಸ್ವಲ್ಪ ಬೆಲ್ಲ. ಮೊದಲೇ ಹುಣ್ಸೆಹಣ್ಣು ನೆನೆ ಇಟ್ಟಿದ್ದೆ, ಅದ್ರದ್ದು ಸ್ವಲ್ಪ ಕಾಲು ಬಟ್ಲಕ್ಕಿಂತ ಕಡಿಮೆ ಹುಣಸೆ ರಸ ಹಾಕಿ ಸ್ವಲ್ಪ ಕುದಿಸ್ಬೇಕು. ಅದು ನೀರು ಇದ್ದಿದ್ದು ಸ್ವಲ್ಪ ಪೇಸ್ಟ್ನಂಗೆ ಆಗಬೇಕು. ಆಮೇಲೆ ಸ್ವಲ್ಪ ಉಪ್ಪು, ಅನ್ನಕ್ಕೆ ಉಪ್ಪು ಹಾಕಿರುತ್ತೆ, ಇಲ್ಲಿ ನೋಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಬೇಕು. ಆಫ್ ಮಾಡಿ ಅನ್ನ ಆಗಿರುತ್ತಲ್ಲ ಅದನ್ನು ಹಾಕ್ಕೊಂಡು ಕಲಿಸ್ಬೇಕು. ರೈಸ್ನ ಒಂದು ವೇಳೆ ರಾತ್ರಿ ಉಳ್ದಿತ್ತಂದ್ರೆ ಆ ರೈಸ್ ಆದರೂ ಹಾಕ್ಕೋಬೋದು, ಇಲ್ಲ ಮಧ್ಯಾಹ್ನ ಉಳ್ದಿತ್ತಪ್ಪ ಅಂತಾರೆ ಮಧ್ಯಾಹ್ನ ರೈಸ್ನ ನೈಟಿಗೂ ಮಾಡ್ಕೋಬೋದು. ರೈಸ್ ಕಲರ್ ನೋಡಿದ್ರನ್ನ ತಿನ್ಬೇಕು ಅನ್ಸುತ್ತೆ, ಮಸ್ತ್ ಸ್ಪೈಸಿಯಾಗಿ ಟೇಸ್ಟಿ ಇರುತ್ತೆ. ಇದನ್ನು ಪ್ಲೇನ್ ಮೊಸರು ಜೊತೆ ಇಲ್ಲ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡಿದ್ರೆ ಚಲೋ ಇರುತ್ತೆ. ನೀವು ಈ ರೆಸಿಪಿನ ಮನ್ಯಾಗ ಟ್ರೈ ಮಾಡಿರಿ. ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಂಥ ಕ್ವಿಕ್ ರೆಸಿಪಿ ಬೇಕಂದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಭಾಳ ಖುಷಿ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.